ಹಲೋ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತು ನಾನು ಮಾಡ್ತಿರೋವಂಥದ್ದು ಶಾವಿಗೆ ಕೀರ್ ಅಂತಲೇ ಹೇಳ್ಬೋದು. ಶಾವಿಗೆ ಕೀರನ್ನ ಯಾವ ರೀತಿ ಮಾಡೋದು ಮತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ಯಾರಾದರೂ ಗೆಸ್ಟ್ ಮನೆಗೆ ಬಂದರೆ ಇಮಿಡಿಯೇಟ್ಲಿ ಇದನ್ನು ಇನ್ಸ್ಟೆಂಟ್ ಮಾಡಿಕೊಂಡಿದ್ರೆ ಸೊ ಇಮಿಡಿಯೇಟ್ಲಿ ನಾವು ಈ ಒಂದು ಕೀರನ್ನ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ನಾನು ಇಲ್ಲಿ ಶಾವಿಗೆನ ಸಣ್ಣ ಹುರಿಯಲ್ಲಿ ಇಟ್ಕೊಂಡು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಸೊ ನೀವೇನಾದ್ರು ಇನ್ಸ್ಟೆಂಟ್ ಮಾಡ್ಕೊಳ್ತೀನಿ ಅಂದರೆ ಇದನ್ನು ಡ್ರೈ ಆಗಿ ಹುರ್ಕೊಳ್ಬೇಕಾಗುತ್ತೆ. ನಿಮಗೆ ಅಂಗಡಿಯಲ್ಲೆಲ್ಲ ಆಲ್ರೆಡಿ ಹುರಿದಿರೋ ಅಂಥ ಶಾವಿಗೆ ಪಾಕೆಟ್ಸು ಸಿಗುತ್ತೆ. ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಣ್ಣ ಹುರಿಯಲ್ಲಿ ಇದನ್ನು ಶಾವಿಗೆನ ಫ್ರೈ ಮಾಡಿ ಇಟ್ಕೊಂಡೆ. ಸೊ ನಂತರ ಪ್ಯಾನಿಗೆ ಮತ್ತೆ ಒಂದು 3 ಇಂದ 4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ನೀವು ಡ್ರೈ ಫ್ರೂಟ್ಸ್ನ ಡ್ರೈ ಆಗಿ ಫ್ರೈ ಮಾಡಿಕೊಂಡು ಇನ್ಸ್ಟೆಂಟ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಇಮಿಡಿಯೇಟ್ಲಿ ಮಾಡ್ತಿರೋದ್ರಿಂದ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಇಷ್ಟ ಇದ್ದರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ನೀವು ಇಲ್ಲಿಗೆ ಆ್ಯಡ್ ಮಾಡ್ಕೋಬೋದು. ಸೊ ಸ್ವಲ್ಪ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಫ್ಲೇವರ್ ಆಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಇಲ್ಲಿ ಒಂದು ಕಡೆ ಸೈಡು ಹಾಲನ್ನ ಕುದಿಯೋದಕ್ಕೆ ಇಟ್ಟಿದ್ದೆ. ಸೊ ನಿಮಗೆ ಇಲ್ಲಿ ಗಟ್ಟಿಯಾಗಿರೋ ಅಂಥ ಹಾಲನ್ನ ತೊಗೊಂಡ್ರು ತೊಂದರೆ ಇಲ್ಲ. ಒಂದು ಮೀಡಿಯಮ್ ಆಗಿ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬೋದು. ಕುದಿ ಬಂದಮೇಲೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಏಲಕ್ಕಿ ಪೌಡರ್ ಎಲ್ಲ ಹಾಕ್ಕೊಂಡು ಆದಮೇಲೆ ನಾನಿಲ್ಲಿ ಫ್ರೈ ಮಾಡಿರ್ತಕ್ಕಂಥ ಶಾವಿಗೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಶಾವಿಗೆ ಪೌಡರ್ಗೆ ಸಕ್ಕರೆ ಮತ್ತು ಡ್ರೈ ಆಗಿ ಹುರಿದಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಿ ಸಕ್ಕರೆ ಪೌಡರು ಮತ್ತು ಏಲಕ್ಕಿ ಪೌಡರ್ನೆಲ್ಲ ಡ್ರೈ ಆಗಿಯೇ ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ನೀವು ಯಾವಾಗಾದರೂ ಇಮಿಡಿಯೇಟ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು ಅಂತ. ನಾನು ಫ್ರೈ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದ್ಮೇಲೆ ಇದು ಒಂದು 5 ಮಿನಿಟ್ಸು ಕುದಿಯೋದಕ್ಕೆ ಬಿಡಬೇಕು. ನಂತರ ಇದಕ್ಕೆ ನಾನು 1 ರಿಂದ 1.5 ಅಷ್ಟು ಕಪ್ಪಷ್ಟು ನಾನು ಇಲ್ಲಿ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಶುಗರ್ ಬೇಡ ಅಂತಂದರೆ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ಬೆಲ್ಲನೂ ಕೂಡ ಶುಗರ್ ಪೇಷಂಟ್ಸ್ಗೆಲ್ಲ ಬೆಲ್ಲನೂ ಕೂಡ ಮಾಡಿಕೊಂಡು ಇದನ್ನು ತಿನ್ಬೋದು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗೂ ಇರುತ್ತೆ. ಕೀರಂತೂ ತುಂಬಾ ಸೂಪರಾಗಿರುತ್ತೆ. ಇಮಿಡಿಯೇಟ್ಲಿ ಇನ್ಸ್ಟೆಂಟಾಗಿ ಇದು ಮಾಡಿಟ್ಕೊಂಡು ನಾವು ಇಮಿಡಿಯೇಟ್ಲಿ ಮಕ್ಕಳು ಕೇಳಿದ ತಕ್ಷಣ ಮಾಡಿಕೊಡ್ಬೋದು ಅಂತಲೇ ಹೇಳ್ಬೋದು. ಸೊ ನಂತರ ಶುಗರ್ ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಟು ನಂತರ ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿದ್ರೆ ಅದು ಒಳಗಡೆ ಇರೋವಂಥ ಶಾವಿಗೆ ಎಲ್ಲ ಹರಳಿ ಒಂದು ಹದವಾಗಿ ಕೀರ್ ಆಗಿರುತ್ತೆ. ಸೊ ಇದು ನಮ್ಮ ಮಕ್ಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ದೊಡ್ಡವರಿಗೂ ಸಹ ಇದು ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ತಾ, ಸೊ ಯಾರಾದರೂ ಗೆಸ್ಟ್ ಬಂದರೆ ಇಮ್ಮಿಡಿಯೇಟ್ಲಿ ಮಾಡೋದು ಜಸ್ಟ್ ಒಂದು 15 ಮಿನಿಟ್ಸ್ಗೆಲ್ಲ ಈ ಒಂದು ಕೀರನ್ನ ಮಾಡಿ ಕೊಡ್ಬೋದು ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಯಿತು ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.